ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವು ಇವತ್ತು ರಾಕಿ ಬಾಯ್ ಎಂದೇ ಪ್ರಖ್ಯಾತಿಯಾಗಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಮೊದಲನೆಯ ಸಿನಿಮಾ 2007ರಲ್ಲಿ ರಿಲೀಸ್ ಆದ ಜಂಬದ ಹುಡುಗಿ. ಬಜೆಟ್ 1.5 ಕೋಟಿಯದಾಗಿದ್ದು ಕಲೆಕ್ಷನ್ 3 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಎರಡನೆಯ ಸಿನಿಮಾ 2008ರಲ್ಲಿ ರಿಲೀಸ್ ಆದ ಮೋಗಿನ ಮನಸ್ಸು. ಬಜೆಟ್ 1 ಕೋಟಿಯದ್ದಾಗಿದ್ದು ಕಲೆಕ್ಷನ್ 6 ಕೋಟಿ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಮೂರನೇ ಸಿನಿಮಾ 2008ರಲ್ಲಿ ರಿಲೀಸ್ ಆದ ರಾಕಿ. ಬಜೆಟ್ 2.5 ಕೋಟಿಯದಾಗಿದ್ದು ಕಲೆಕ್ಷನ್ 3 ಕೋಟಿ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಇನ್ನು ನಾಲ್ಕನೆಯ ಸಿನಿಮಾ 2009ರಲ್ಲಿ ರಿಲೀಸ್ ಆದ ಕಳ್ಳರ ಸಂತೆ. ಬಜೆಟ್ 5 ಕೋಟಿಯದಾಗಿದ್ದು ಕಲೆಕ್ಷನ್ 3 ಕೋಟಿ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಇನ್ನು ಐದನೇ ಸಿನಿಮಾ 2009ರಲ್ಲಿ ರಿಲೀಸ್ ಆದ ಗೋಕುಲ. ಬಜೆಟ್ 2 ಕೋಟಿಯದಾಗಿದ್ದು ಕಲೆಕ್ಷನ್ 5 ಕೋಟಿ ಮಾಡಿ ಫ್ಲಾಪ್ ಎನಿಸಿಕೊಂಡಿತ್ತು. ಇನ್ನು ಆರನೇ ಸಿನಿಮಾ 2010ರಲ್ಲಿ ರಿಲೀಸ್ ಆದ ಮೊದಲ ಸಲ. ಬಜೆಟ್ 4 ಕೋಟಿಯದ್ದಾಗಿದ್ದು ಕಲೆಕ್ಷನ್ 8 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಏಳನೇ ಸಿನಿಮಾ 2011ರಲ್ಲಿ ರಿಲೀಸ್ ಆದ ರಾಜಧಾನಿ. ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 6 ಕೋಟಿ ಮಾಡಿ ಎವರೇಜ್ ಆಗಿತ್ತು. ಇನ್ನು ಎಂಟನೇ ಸಿನಿಮಾ 2011ರಲ್ಲಿ ರಿಲೀಸ್ ಆದ ಕಿರಾತಕ. ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 9 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಒಂಬತ್ತನೇ ಸಿನಿಮಾ 2012ರಲ್ಲಿ ರಿಲೀಸ್ ಆದ ಲಕ್ಕಿ. ಬಜೆಟ್ 6 ಕೋಟಿಯದಾಗಿದ್ದು ಕಲೆಕ್ಷನ್ 10 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಹತ್ತನೇ ಸಿನಿಮಾ 2012ರಲ್ಲಿ ರಿಲೀಸ್ ಆದ ಜಾನು. ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 8 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು 11ನೇ ಸಿನಿಮಾ 2012ರಲ್ಲಿ ರಿಲೀಸ್ ಆದ ಡ್ರಾಮಾ. ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 13 ಕೋಟಿ ಮಾಡಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು 12ನೇ ಸಿನಿಮಾ 2013ರಲ್ಲಿ ರಿಲೀಸ್ ಆದ ಗೂಗ್ಲಿ. ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 15 ಕೋಟಿ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು 13ನೇ ಸಿನಿಮಾ 2013ರಲ್ಲಿ ರಿಲೀಸ್ ಆದ ರಾಜಾ ಹುಲಿ. ಬಜೆಟ್ 6 ಕೋಟಿಯದಾಗಿದ್ದು ಕಲೆಕ್ಷನ್ 30 ಕೋಟಿ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು 14ನೇ ಸಿನಿಮಾ ಗಜ ಕೇಸರಿ. 2014ರಲ್ಲಿ ರಿಲೀಸ್ ಆಗಿದ್ದು ಬಜೆಟ್ 4 ಕೋಟಿಯದಾಗಿದ್ದು ಕಲೆಕ್ಷನ್ 30 ಕೋಟಿ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು 15ನೇ ಸಿನಿಮಾ 2014ರಲ್ಲಿ ರಿಲೀಸ್ ಆದ ರಾಮಾಚಾರಿ. ಬಜೆಟ್ 6 ಕೋಟಿಯದಾಗಿದ್ದು ಕಲೆಕ್ಷನ್ 50 ಕೋಟಿ ಮಾಡಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು. ಇನ್ನು 16ನೇ ಸಿನಿಮಾ 2015ರಲ್ಲಿ ರಿಲೀಸ್ ಆದ ಮಾಸ್ಟರ್ ಪೀಸ್. ಬಜೆಟ್ 2 ಕೋಟಿಯದಾಗಿದ್ದು ಕಲೆಕ್ಷನ್ 35 ಕೋಟಿ ಮಾಡಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಇನ್ನು 2016ರಲ್ಲಿ ರಿಲೀಸ್ ಆದ ಸ್ಟಂಪ್ ಸ್ಟೇಟ್ ಫಾರ್ವರ್ಡ್. ಬಜೆಟ್ 20 ಕೋಟಿಯದಾಗಿದ್ದು ಕಲೆಕ್ಷನ್ 32 ಕೋಟಿ ಮಾಡಿ ಎವರೇಜ್ ಆಗಿತ್ತು. ಇನ್ನು 18ನೇ ಸಿನಿಮಾ 2018ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 1. ಬಜೆಟ್ 80 ಕೋಟಿಯದಾಗಿದ್ದು ಕಲೆಕ್ಷನ್ 250 ಕೋಟಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು. ಇನ್ನು 2022ರಲ್ಲಿ ರಿಲೀಸ್ ಆದ KGF ಚಾಪ್ಟರ್ 2. ಬಜೆಟ್ 100 ಕೋಟಿಯದಾಗಿದ್ದು ಕಲೆಕ್ಷನ್ 1550 ಕೋಟಿ ಮಾಡಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. ಇನ್ನು ಅಪ್ಕಮಿಂಗ್ ಮೂವಿ ಆಗಿ KGF ಚಾಪ್ಟರ್ 3 ಇದೆ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಸಿನಿಮಾ ಇಷ್ಟ ಎಂದು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.